ವಿಜಯಪುರ ಜಿಲ್ಲೆ ಚಡಚಣ ತಾಲೂಕುದಲ್ಲಿ ಬರುಹಂತ ಪಶು ಆಸ್ಪತ್ರೆಯ ಹಿರಿಯ ಅಧಿಕಾರಿ ಡಾಕ್ಟರ್ ಎಂಎಸ್ ಗಂಗನಳ್ಳಿ. ಇವರಿಗೆ ಸಂಬಂಧಪಟ್ಟ 11 ಪಶು ಆಸ್ಪತ್ರೆ ಇದ್ದು ಇವರು ಆಸ್ಪತ್ರೆಗೆ ಬರುವುದಿಲ್ಲ. ರೈತರು ಫೋನ್ ಮಾಡಿದ್ರು, ಡೋಂಟ್ ಕೇರ್. ಎಲ್ಲಾ ಆಸ್ಪತ್ರೆ ವ್ಯವಸ್ಥೆ, ರೈತರಿಗೆ ಯಾವುದೇ ತರದ ಸಹಕಾರ ಸೌಲಭ್ಯಗಳನ್ನು ಯಾವುದೂ ಇಲ್ಲ. ಇದಕ್ಕೆಲ್ಲ ಕಾರಣ ಚಡಚಣ ತಾಲೂಕಿನ ಸಹಾಯಕ ನಿರ್ದೇಶಕರು ಡಾಕ್ಟರ್ ಎಂಎಸ್ ಗಂಗನಳ್ಳಿ. ಇವರಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಅವರ ಆಸ್ಪತ್ರೆಗೆ ಭೇಟಿ ನೀಡಲು ಬಂದರೆ ಇವರು ಮೇಲಾಧಿಕಾರಿಗಳಿಗೆ ಹಣವನ್ನು ಕೊಡುತ್ತಾರಂತೆ. ಇಂಥ ಅಧಿಕಾರಿಗಳಿಗೆ ಆದಷ್ಟು ಬೇಗ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲವೆಂದರೆ ಸರ್ಕಾರದ ಚಡಚಣ ತಾಲೂಕದ ನಮ್ಮ ನಿಗಿಸೋದಾಗಲಾಗ್ಯದ, ನಮ್ಮ ಕೈಲಿ ಆಗಲಾಗ್ಯದ ಅಂತ ನೀವು ಹೇಳಿದೆ. ಆದ್ರೆ ಮತ್ತು ಪ್ರತಿಯೊಂದು ಕಡೆ ನಾವು ಫೋನ್ ಹಚ್ಚಿದ್ರೆ ಎತ್ತಂಗಿಲ್ಲ, ಸ್ಪಂದನೆ ಇಲ್ಲ. ಮನೆ ಒಂದು ಜಿರಾಂಕಿಲಿ ಅಂತ ಇಲ್ಲಿ ಹಿಂದಿನ ಬಾಜು ಬಾಯಾಗ ಆಕಳು ಬಿದ್ದಿತ್ತು. ನಾವು ಫೋನ್ ಹಚ್ಚಿದ್ರು ಏನೂ ಇಲ್ಲ. ಅದು ಏನು ಹೊಟ್ಟೆ ಉಬ್ಬ್ಯದ, ನೀರು ಕುಡ್ದದ ಅಂತ ಹೇಳಿ ನಾವು ನಿಮ್ಮ ಫೋನ್ ಹಚ್ಚತ್ತೇವು, ಅದಕ್ಕೂ ಇಲ್ಲ. ನೀನು ಹಲಸಂಗಿ ಒಳಗೆ ಹೋಗಿ ಅಲ್ಲಿ ಫೋನ್ ಹಚ್ಚೋದು, ಅವಾಗೂ ಎತ್ತಲಿಲ್ಲ. ಮನೆ BK ಲೋಣಿ ಒಳಗೆ ಹೋಗಿ ಹಚ್ಚೋದು, ಎತ್ತಲಿಲ್ಲ. ಇದು ಒಂದು ಮೊರೆ 3 ಊರು ಹೇಳತ್ತೀನಿ ನಿಮಗೆ. ಹಿಂಗೆ ನಮ್ಮ ನೀವ್ರಿಗೆ ಆಗಲಿ, ಲಿಂಬರಿಗೆ ಆಗಲಿ, ಪ್ರತಿಯೊಂದು ನಿಮ್ಗೆ 11 ಏನು ನಿಮ್ಮ ದವಾಖಾನೆ ಅದಾವ ಎಲ್ಲ ಸುತ್ತಮುತ್ತ ಹಳ್ಳಿಯಾಗ ಚಡಚಣ ತಾಲೂಕದಾಗ ಎಲ್ಲ ಕಡೆನೂ ಹಿಂಗೆ. ಅಂದ್ರೆ ಮತ್ತು ಏನು ದೊಡ್ಡ ಅಧಿಕಾರಿಗಳು ಇದ್ದು ಏನು ಉಪಯೋಗ, ಮತ್ತು ದವಾಖಾನೆಯಲ್ಲಿ ಏನಿದ್ದು ಉಪಯೋಗ ರೈತರಿಗೆ. ಮತ್ತು ಇದು ನಿಮ್ಮ ದವಾಖಾನೆಯಿಂದ ಏನೋನೇ ಫೈದೆ ಇಲ್ಲ ಅಂದ್ರೆ ದವಾಖಾನೆ ತೊಗೊಂಡು ಏನು ಮಾಡೋದು? ಮುಂದೆ ಹೇಳಿ ಸರ್, ಈಗ ನೀವೇನು ಹೇಳ್ತೀರಿ? ಫೈದೆ ಇಲ್ಲರಿ. ಹೌದು, ನಾವು ಎಲ್ಲ ರೀತಿಯಿಂದಲೂ ಸ್ಪಂದನೆ ಮಾಡಾಕತ್ತೀವಿ. ಸಿಬ್ಬಂದಿನೂ ಕಡಿಮೆ ಇದೆ, ಸಿಬ್ಬಂದಿ ಕೊರತೆ ಇದ್ದರೂ ಕೂಡ ನಾವೆಲ್ಲ ಪೇಷಂಟ್ಗಳಾಗಲಿ ಇವಾಗಲಿ ತುರ್ತು ಸೇವೆಗಳಾಗಲಿ ನಾವು ಮಾಡ್ತಾಯಿದ್ದೀವಿ. ಹಂಗೇನಿಲ್ಲ. ನಿಮ್ಮ ಸೇವೆಗಳನ್ನೇ 0 ಅದ ಸರ್? ಇಲ್ಲ, ಹೇಳಿರಲಿಲ್ಲ ನೀವು ಸರ್. ಪ್ರತಿ ಒಂದು ಊರಾಗ ನಾವು ಎಲ್ಲ ಕಡೆ ಈಗ ಚರ್ಚೆ ಮಾಡಿ ನೋಡಿದೇವೆ ರೀ. ಈಗ ಅವ್ರದಂತೂ ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿವಿ. ನೀವೇನಂತೀರಿ, ತೆಗಿಯೋದು ಅವ್ರನ್ನ ಚೇಂಜ್ ಮಾಡಿರ್ತೀರಲ್ಲ, ಚೇಂಜ್ ಮಾಡೋ ಪಾವಸ ನಮಗಿಲ್ಲ. ಸರ್ಕಾರ ಅವ್ರು ಪೋಸ್ಟಿಂಗ್ ಮಾಡೋದೇ ಅವ್ರು. ಅಲ್ಲ ಸರ್, ಈಗ ಡಿಪಾರ್ಟ್ಮೆಂಟ್ನಾಗ ಅವ್ರು ಬರೋ ರಾಜಕೀಯ ಇರ್ತಿರೋದು, ರಾಜಕೀಯ ಜನ ಪ್ರತಿನಿಧಿಯವರು ಅವರು. ಅಥಾರಿಟಿ ಈಗ DHO BD ಅವರಾಗಲಿ, ತಾಲೂಕಿನ ವೈದ್ಯರು ನೀವು ಇರ್ತೀರಿ. ಅವ್ರು ನಾವು ರಿಪೋರ್ಟ್ ಬಂದ ತೀರಿಗೆ ಅಂತ ಇವಾಗ ನಿಲ್ಲಿಸಿದ ಅವ್ರು ಜನರು ಡಾಕ್ಟ್ರೇ ಅಂತ ಸರ್. ಅವರು ಆ ಡಾಕ್ಟ್ರುಗಳು ನೆಲೆ ಕೂತಿರ್ತಾರೆ, ಆ ಕಂಪೌಂಡರ್ ಅವರು ಅಲ್ಲಿ ಕಲ್ಲಪ್ಪ ಏನಾದ್ರು ಅವ್ರು ಬಂದ ತಕ್ಷಣ ಎಲ್ಲ ದನಗಳು ಮುಚ್ಚಿನ ಅವರೇ ಅವ್ರು ಹಾಕಿದ ತಕ್ಷಣ ಎಲ್ಲ ದನಗಳು ಬದಲಾಗ ಶೈತಿ ದನಗಳೆಲ್ಲ ಡಾಕ್ಟರ್ ಅಂತ ಈಗ ತುಷ್ಟಿಯಾಗ ಬಡದಾಗ ಕಾಣ್ತದ. ಒಟ್ಟು ಅದು ಮೆಂಟಲ್ ಡಾಕ್ಟ್ರೇ ಮೆಂಟಲ್ ಅಂತ ನಾವು ಆ ಡಾಕ್ಟ್ರೇ ನಿಮ್ಗೆ ಗೊತ್ತಿಲ್ಲ. ಬಾರಿ ನೀವು ಹೇಳಿದ್ರು ಒಳ್ಳೆ ನೀವು ಗಮನ ಹೇಳ್ತದೆ ಸರಿ. ನೀವು ಕರ್ತವ್ಯ MLA ತೆಗಿರಿ, MP ತೆಗಿರಿ, MLA ಡ್ಯೂಟಿ ಮಾಡ್ತಾರೆ, ನೀವೇ ಡ್ಯೂಟಿ ಮಾಡಬೇಕು. ಅಂದ್ರೆ ಡ್ಯೂಟಿ ಯಾರು ನೀವು ಮಾಡ್ತಾರೆ, MLA ಮಾಡ್ತಾರೆ ಡ್ಯೂಟಿ. ನಿಮ್ ಜಾಗ ನೀವು ತೆಗಿಸಿ ಡಾಕ್ಟರ್ ಹಾಕ್ರಿ. ನಿಮ್ಗೆ ಹೆಸರು ನಾವು ಓನ್ಲಿ ರಿಪೋರ್ಟಿಂಗ್ ಮಾಡೋದು. ನಾವು ಅವ್ರ ಮೇಲೆ ಮೇಲಾಧಿಕಾರಿಗಳಿಗೆ ಕ್ರಮ ತಗೊಂತ ಲೆಟರ್ ಬರ್ತೀವಿ. ನಿಮ್ಮ ಡಾಕ್ಟರ್ ಹೇಳ್ತಾರ ರಮಣ ಸರ್ ಹೇಳ್ತಾರೆ, ನಾವು DD ಸಾಹೇಬ್ರಿಗೆ ಮತ್ತು ಅವ್ರನ್ನ ತಿಂಗಳಿಗೆ ಅಮೌಂಟ್ ಬಿಡ್ತಾರೆ, ತಾಲೂಕಾ ಆಫೀಸರ್ ಅಮೌಂಟ್ ಬಿಡ್ತಾರೆ. ಎಲ್ಲಿ ಕೂಡಿನ ಮುಂದೆ ತಂದು ಹೇಳಿದ್ರಿ. ಅದೇ ಸರ್, ಮೊನ್ನೆ ಅದೇ ಅವ್ರನ್ನ ಹೇಳಿದ್ರೆ ನಾನು ನೀವು ನಾವು ಬರ್ತೀವಿ ಸರ್. ಅದು ಸಾಧ್ಯ ಇಲ್ಲ. ಯಾವ ಸಿಬ್ಬಂದಿ ಇದ್ರು ಯಾರು ಚಾಕ್ ಬಿದ್ದಿಲ್ಲ. ನಾವು ನೀವು ಹಾಕಿರಿ ಸರ್, ಯಾವ ಸಿಬ್ಬಂದಿ ಚಾಕ್ ಬಿಡಲ್ಲ, ನೀರು ಕುಡಿಯಲ್ಲ. ನಮ್ಗೆ ಗೊತ್ತ ಸರ್, ನಿಮ್ಗೆ ಗೊತ್ತಾಗ ನಿಮ್ಮ ಮೊದಲ ನಮ್ಗೆ ಗೊತ್ತಾಗ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಅಧಿಕಾರ ಅವ್ರು ಹೇಳ್ತಾರೆ, ನಾನು ಮುಂದೆ ಹೇಳ್ರಿ. ಈಗ ಕೆಲವೊಂದು ಅಧಿಕಾರಿಗಳು ಮುಂದೆ ಹೇಳಲ್ಲ ಸರ್, ನಮ್ಮ ಮುಂದೆ ಹೇಳ್ತಾರೆ. ಅವರು ನಿಮ್ಮ ಮುಂದೆ ಯಾಕೆ ಹೇಳ್ತಾರೆ? ನೀವು ಮ್ಯಾಗಿನ ಅಧಿಕಾರಿ ಹೇಳ್ತೀರಿ, ನೀವು ಮುಂದೆ ಏನಾದ್ರು ಅವ್ರಿಗೆ ತೆಗೆದ್ರಿ, ಇದು ಏನಾರು ಮಾಡಿದ್ರೆ ಹೇಳಂಗಿಲ್ಲ. ನಾವು ಮೊಬೈಲ್ ಎದಕ್ಕೆ ಕೊಟ್ಟದ್ರಿ, ನಂಬರ್ ಎದಕ್ಕೆ ಕೊಟ್ಟದ? ಹಂಗಿರಂಗಿಲ್ರಿ ಸರ್. ಅಧಿಕಾರಿಗಳು ತಮ್ಮ ಮನೆಯ ಮಂದಿ ಫೋನ್ ನಾವು ರುದ್ರೇಶ್ ನಮ್ಸರ್ ಸರ್, ಭೀಮ್ ಆರ್ಮಿ ಜಿಲ್ಲಾ ಸಂಘಟಿಸಿದ್ರು ಸರ್. ಮಾತಾಡೋದು ಸಾಹೇಬ್ರ ಆರಾಮಿದ್ದೀರಿ? ಹೌದು ಸರ್, ಒಂದು 2 ಮಿನಿಟ್ ಸರ್ ಮಾತಾಡ್ತೀವಿ ಸರ್. ಏನಿಲ್ಲ ಸಾಹೇಬ್ರ, ಲೋಣಿ BKದಲ್ಲಿ ಒಬ್ರು ಡಾಕ್ಟರ್ ಅದಾರ ಸರ್.
ಹ್ಞೂ ಸಾಹೇಬ್ರ ಅವ್ರು ಬದಲ ನಾವು ಭಾಳ ಸರಿ ರಿಪೋರ್ಟ್ ಕೊಟ್ಟಿವಿ ಸರ್. ಸಾಹೇಬ್ರು ಬಂದು ತಾಲೂಕು ಆಫೀಸರಿಗೆ ಬಂದು ಭಾಳ ಸರಿ ಹೇಳಿವಿ ಸರ್. ತಮಗೂ ಗಮನಕ್ಕೂ ಸರ್. ಈಗ ಈ ಸಲ ಒಟ್ಟ ಅವನ್ನ ಕಿತ್ತಿಸ್ಬೇಕಾಗೈತ್ರಿ. ಅಲ್ಲಿ ನಾವು ಬೇರೆ ಕಡೆ ಎಲ್ಲಿ ಜಿಲ್ಲಾ ಬಿಟ್ಟಾನ ಅದಕ್ಕೊಂದು ಸಾಹೇಬ್ರು ಮಾತಾಡಿನಿ, ಲೆಟರ್ ಕೊಡ್ತಾರ ಅಂದಾರ ಅವರು. ಹಾಂ ರೀ. ಈ ಸಲ ಒಟ್ಟ ಅವನ್ನ ಅಲ್ಲಿ ಕಿತ್ತಿಸ್ಬೇಕ್ರಿ. ನೀವು ಸಾಹೇಬ್ರಿಗೆ ಹೇಳ್ರಿ, ನಾ ಅಂತೂ ಹೇಳಿನ್ರಿ. ಸಾಹೇಬ್ರ ನೀವು ಅವ್ರ ಮ್ಯಾಗ ಏನು ಕ್ರಮ ತಿಂತೀರಿ ತೋರಿಸ್ಯಾಬ್ರಿ. ನಿಮ್ಮ ಬದಲಿಂದ ನಾವು ನಾವು ಸಪೋರ್ಟ್ ಇದ್ದೇವೆ ಸರ್. ಹಾಂ ನಿಮ್ಮ ಬಂದ ಸಪೋರ್ಟ್ ಇದ್ದೇವೆ ಸರ್. ನೀವು ಹೇಳಿದ್ರೆ ಬರ್ತೀವಿ ಸರ್. ದಯಮಾಡಿ ಅಂತ ಅಧಿಕಾರಿಗಳು ಹಳ್ಳಿ ಆದ್ರೂ ಕೇಳ್ರಿ, ಇಲ್ಲಿ ಆಫೀಸಿಗೆ ಬಂದ್ರೆ ಹ್ಞೂ ಸರ್. ಬಂದ ನಮ್ಗೆ ನಾ ಡ್ಯೂಟಿಗೆ ಹೊಂಟೀನ್ರಿ, ನನ್ನ ಕಿಸೆದಾಗ ರೊಕ್ಕ ಇಡಾಕ್ ಬರತ್ತೇನ್ರಿ 2,000 ರೂಪಾಯಿ. ನಾವು ಮನುಷ್ಯಂದ್ರ ಹೊಟ್ಟಿಲ್ಲ ಸುಳಿ ಮಗನಂತ ಬೈದಿದ್ರಿ ಅವನ. ನೋಡ್ರಿ ಸರ್, ಅದೇ ಸಾಹೇಬ್ರಿ ಅದೇ ಮಾತಾಡ್ರಿ ಸಾಹೇಬ್ರಿ. ನಮ್ಮನ್ನ ಮಣ್ಣು ಮಾಡೋರು ಇವ್ರಿ. ಇಲ್ರಿ ಸಾಹೇಬ್ರ, ನಾ ಮಾನ್ಯ ನೀವು ಅಂದ್ರಲ್ಲ ಅದೇ ವಿಷಯ ರೊಕ್ಕ ಕೊಡ್ಲತ್ತನ ಮಾನ್ಯ ನಮ್ಗೆ ಆ ಸರ್ ನಮ್ಗೆ ಅದೇ ಹೇಳ್ಯಾರ ಮಾನ್ಯ ರೀ. ಈಗ ಜಿಲ್ಲಾಧಿಕಾರಿಗಳು ರೊಕ್ಕ ಬಿಡ್ತಾರ, ತಾಲೂಕು ಆಫೀಸರ್ ರೊಕ್ಕ ಬಿಡ್ತಾರಲ್ಲ, ಹೆಂಗೆ ಸಾಹೇಬ್ರಿಕಂದ್ರೆ ಅವರು ಅದೇ ಸಾಹೇಬ್ರು ಅದೇ ಅಂದ್ರೆ ಅವ್ರು ಸಾಹೇಬ್ ಸಿಟ್ಟಿ ಬಂದಾರೆ ಯಾರಿಗೆ ಅವ್ರು ಮಾನ್ಯ ಅದೇ ಇದೇ ಮಾತಿ ಹೇಳ್ಯಾರ ಸರ್ ನಮ್ಮವರು. ಹಾಂ ರೀ. ಕೊಡ್ಬೇಕು ಬರ್ತತ್ರಿ. ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಏನ್ ಹೇಳ್ರಿ, ಸಾಹೇಬ್ರ ನಮ್ಮನ್ನ ಬೇಕಾದ್ಲೆ ನಿಮ್ ಜಾಗ ಬಿಟ್ಟು ನನಗ ಎಲ್ಲಿ ಹಾಕ್ಯಾರಿ ಅಂತಂದ್ರ ಅಂದಾರ. ಅವ್ರು ಯಾಕೋ ಗುರುಸಿಗೆ ನೀ ನಮ್ಮ ಏರಿಯಾದಾಗ ಯಾಕೆ ಕರ್ಬರ್ಬಲ್ಲತ್ತಿ ಅಂದ್ರು. ಏನ್ ಸರ್ ಅಂದೆ, ಹಿಂಗತ್ತಲ್ಲ ನಮ್ಮ ಏರಿಯಾದವನು ಇದು ನೀನ್ ಹೊಡಿಲಿಕ್ಕೆ ಹಾಕಿ ಅಂತಲ್ಲ ಸರ್. ಅದು ಸರ್ಕಾರದ ಕೋಚಿಂಗ್ ಆಗಿತ್ತು ಸರ್, ನಾ ಮಾಡಿಲ್ಲ ಸರ್ ಅಂದೆ. ನೀವ್ ಹೊಡಿತೋ ನಾ ಹೊಡಿಲೆ ಮಗನ ಅಂತ ಬೈದ್ ಕಳ್ಸರಿ ಅವ್ನು. ನೋಡ್ರಿ ಸರ್, ಇಂತ ಮಾಡ್ತಾನ್ರಿ ಅವ್ನು ಬದಮಾಸ. ಸಾಹೇಬ್ರ ದಯಮಾಡಿ ಸಾಹೇಬ್ರ ನಿಮ್ಗೆ ಸರಿ ಅದಕ್ಕೊಂದು ಏನು ದಾರಿ ಹುಡ್ಕೊಂಡಂತೆ ಒಟ್ಟ ಅವ್ರಿಗೆ ಇಲ್ಲಿದು ತೆಗಿರಿ ಸರ್.